ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಎಗ್ಲೆಸ್ ಚಾಕೋ ಚಿಪ್ ಕಪ್ ಕೇಕ್. ಮೊದಲು ಒಂದು ಬೌಲಲ್ಲಿ 1/4 ಕಪ್ ಹಾಲು ತಗೊಳ್ಳಿ. ಹಾಲು ರೂಮ್ ಟೆಂಪ್ರೇಚರಲ್ಲಿರಲಿ. 1 ಟೀ ಸ್ಪೂನ್ ವಿನಿಗರ್ ಹಾಕಿ ಮಿಕ್ಸ್ ಮಾಡಿ ಇದನ್ನ ಸೈಡಿಗೆ ಇಡಿ. ಇನ್ನೊಂದು ಬೌಲಲ್ಲಿ 1/4 ಕಪ್ ಎಣ್ಣೆ, 6 ಟೇಬಲ್ ಸ್ಪೂನ್ ಪೌಡರ್ ಶುಗರ್ ಹಾಕಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 3/4 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ. ಈಗ ಬೌಲ್ ಮೇಲೆ ಒಂದು ಜರಡಿ ಇಕ್ಕಿ ಅದಕ್ಕೆ 3/4 ಕಪ್ ಮೈದಾ, 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ಜರಡಿ ಮಾಡಿ. ಜರಡಿ ಮಾಡಿದ್ಮೇಲೆ ಇದನ್ನು ಒಂದ್ಸತಿ ಲೈಟಾಗಿ ಮಿಕ್ಸ್ ಮಾಡಿ. ಆಗಲೇ ಹಾಲಿಗೆ ವಿನಿಗರ್ ಹಾಕಿದಲ್ವ, ಆ ಹಾಲು ಈಗ ಲೈಟಾಗಿ ಒಡೆದಿದೆ. ಈ ಹಾಲಿನ ಮಿಕ್ಸ್ಚರ್ನ ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆ ಹಾಕ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈಗ ಚಾಕೋ ಚಿಪ್ಸ್ ಹಾಕ್ಕೊಳ್ಳೋಣ. ನಾವು ಬೇಕ್ ಮಾಡುವಾಗ ಚಾಕೋ ಚಿಪ್ಸ್ ಕೆಳಗಡೆ ಸೆಟಲ್ ಆಗಬಾರ್ದು ಅಂತ ಚಾಕೋ ಚಿಪ್ಸ್ಗೆ ಸ್ವಲ್ಪ ಮೈದಾ ಹಾಕ್ಕೊಂಡು ಕೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಬ್ಯಾಟರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಪ್ ಕೇಕ್ ಟ್ರೇದಲ್ಲಿ ಕಪ್ ಕೇಕ್ ಲೈನರ್ಸ್ ಇಟ್ಬಿಟ್ಟು ಕಪ್ ಕೇಕ್ ಲೈನರ್ಸ್ನ ಫಿಲ್ ಮಾಡ್ತಾ ಹೋಗಿ 3/4 ಭಾಗ ಫಿಲ್ ಮಾಡಿ. ಎಲ್ಲ ಫಿಲ್ ಆದಮೇಲೆ 2 ಸತಿ ಟ್ಯಾಪ್ ಮಾಡಿಬಿಟ್ಟು ಮೇಲಿಂದ ಇನ್ನೊಂಚೂರು ಚಾಕೋ ಚಿಪ್ಸ್ ಹಾಕ್ಕೊಳ್ಳೋಣ. ಓವನ್ನ 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಪ್ರಿಹೀಟ್ ಮಾಡಿ ಮತ್ತು 180 ಡಿಗ್ರಿ ಸೆಲ್ಸಿಯಸಲ್ಲಿ 18 ಮಿನಿಟ್ಸ್ ಬೇಕ್ ಮಾಡಿ. 18 ಮಿನಿಟ್ಸ್ ಆಗಿದೆ. ಕಪ್ ಕೇಕ್ನ ಡಿಮೋಲ್ಡ್ ಮಾಡಿ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಚಾಕೋ ಚಿಪ್ಸ್ ಮೆಲ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕಪ್ ಕೇಕ್ ಕೂಡ ಸಾಫ್ಟ್ ಆಗಿದೆ. Give this recipe a try and enjoy.